ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 2 ಎಕರೆ 27 ಗುಂಟೆ ಒಂದು ಒಳ್ಳೆ ರೋಬಸ್ಟಾ ಪ್ಲಾಂಟೇಶನ್ ಮತ್ತು ಪೆಪ್ಪರ್ ಇರುವಂಥ ತೋಟನ ನೋಡೋಕೆ ಹೋಗ್ತಿದ್ದೀವಿ. ನಾವೀಗ ನೋಡ್ತಿರೋ ರಸ್ತೆ ಬೆಂಗಳೂರು-ಮಂಗಳೂರು ಹೈವೇ. ಈ ಬೆಂಗಳೂರು-ಮಂಗಳೂರು ಹೈವೇಯಿಂದ ನಿಮಗೆ ಬಾಳುಪೇಟೆ ಮತ್ತು ಬಾಗೆ ಹತ್ರ ಟುವರ್ಡ್ಸ್ ರೈಟ್ ತೊಗೊಂಡ್ರೆ, ಬಾಗೆ ಹತ್ರ ನೀವು ರೈಟ್ ತೊಗೊಂಡ್ರೆ ಆ ರಸ್ತೆ ಬೆಳಗೋಡು ಮತ್ತು ಬೇಲೂರಿಗೆ ಹೋಗುತ್ತೆ. ನಾವು ಬೆಳಗೋಡಿಂದ ಬೇಲೂರು ಹೋಗುವಾಗ ಅಂಕಿಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಹತ್ರ ನಾವು ಲೆಫ್ಟ್ ತೊಗೊಂಡ್ರೆ ಈ ಪ್ರಾಪರ್ಟಿಗೆ ರೀಚ್ ಆಗ್ತೀವಿ. ಬೆಂಗಳೂರು-ಮಂಗಳೂರು ಹೈವೇಯಿಂದ ಸುಮಾರು ನಿಮಗೆ 10 ರಿಂದ 11 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಪೂರ್ತಿ ಈ ಥರ ಸಿಮೆಂಟ್ ರೋಡ್ ವ್ಯವಸ್ಥೆನೇ ಈ ಪ್ರಾಪರ್ಟಿಗಿದೆ. ನೋಡಿ, ನಾವು ಪ್ರಾಪರ್ಟಿನ ನೋಡ್ತಿದ್ದೀವಿ. ಇದು ಮೊದಲು 4 ಎಕರೆ 27 ಗುಂಟೆ ಪ್ರಾಪರ್ಟಿ ಆಗಿತ್ತು. ಅದರಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿ 2 ಎಕರೆನ ಒಬ್ಬರಿಗೆ ಬೆಂಗಳೂರವ್ರಿಗೆ ಕೊಟ್ಟಿದ್ದೀವಿ. ಹಾಗೆ ಮತ್ತು ಇನ್ನು 2 ಎಕರೆ 27 ಗುಂಟೆ ಉಳಿಕೆ ಆಗಿದೆ ಈ ಪ್ರಾಪರ್ಟಿಯಲ್ಲಿ. ಹಾಗೆ ಈ ಥರ ಸಿಮೆಂಟ್ ರೋಡ್ ಫೇಸಿಂಗ್ ಏನಿಲ್ಲ ಅಂದರೂ 400 ರಿಂದ 450 ಅಡಿ ನಿಮಗೆ ಫ್ರಂಟೇಜೇ ಬರುತ್ತೆ ಪ್ರಾಪರ್ಟಿಗೆ. 75 to 80% ಕಂಡೀಷನ್ ಆಗಿರುವಂಥ ತುಂಬ ಚೆನ್ನಾಗಿರುವಂಥ ತೋಟ. ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳಿದೆ ಮತ್ತು ಪೂರ್ತಿ ಎಕ್ಸಾಕ್ಟ್ಲಿ ನಿಮಗೆ ಸ್ಕ್ವೇರ್ ಶೇಪ್ ಬರುವಂಥ ಪ್ರಾಪರ್ಟಿ ಇದು. ಸ್ಕ್ವೇರ್ ಶೇಪ್ ಪ್ರಾಪರ್ಟಿ ಬರುತ್ತೆ. ಹಾಗೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲಿ ಓಕೆ ಆಗಿರುವಂಥ ಪ್ರಾಪರ್ಟಿ, ಪರ್ಫೆಕ್ಟ್ ಆಗಿದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದು. ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ನೋಡಿ, ನೋಡ್ತಿದ್ರೆ ಹೇಗಿದೆ ಅಂತ. ಸೇಮ್ ಇದೇ ಥರ ಎಲ್ಲ ಕಡೆನೂ ನಿಮಗೆ ಪ್ರಾಪರ್ಟಿ ಎಲ್ಲ ಸೈಡ್ ಅವರು ಇದೇ ಕಂಡೀಷನ್ ಇದೆ. ಅತಿ ಟಾಪ್ ಕಂಡೀಷನು ಅಲ್ಲ, ಮೀಡಿಯಮ್ ಕಂಡೀಷನು ಅಲ್ಲ, ಸೆಮಿ ಕಂಡೀಷನ್ ತೋಟ ಅಂತ ಹೇಳ್ಬೋದು. ಈ ಏರಿಯಾದಲ್ಲಿ ನಿಮಗೆ ಮಳೆ 60 ರಿಂದ 80 ಮತ್ತು 85 ಇಂಚು ಮಳೆ ಬೀಳುವಂಥ ಪ್ರದೇಶ ಇದು. ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಪೂರ್ತಿ ಲೆವೆಲ್ ಆಗಿದೆ. ಪೂರ್ತಿ ಫ್ಲ್ಯಾಟ್ ಏರಿಯಾ ಅಂತ ಹೇಳ್ಬೋದು. ಹಾಗೆ ನಿಮಗೆ ಒಂದು 10 ರಿಂದ 12 ವರ್ಷದ ರೋಬಸ್ಟಾ ಪ್ಲಾಂಟೇಶನ್ ಇದೆ. ಪೆಪ್ಪರು ಕೂಡ ನಿಮಗೆ 8 ರಿಂದ 10 ವರ್ಷದ ಪೆಪ್ಪರ್ ಕೂಡ ಇದೆ. ಹಾಗೆ ಒಂದೇ ಒಂದು ಸಿಂಗಲ್ ಟಿಂಬರ್ ಕೂಡ ಇವರು ಕಟ್ ಮಾಡಿಲ್ಲ. ನೋಡಿ ಪ್ರಾಪರ್ಟಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಇದು ಬೇಸಿಗೆ ಕಾಲದಲ್ಲಿ ತೆಗೆದಿರುವಂಥ ವಿಡಿಯೋ. ಸೊ ಹಾಗಾಗಿ ಗಿಡ ಸ್ವಲ್ಪ ಬಾಡಿದೆ. ಇನ್ನು 1 ತಿಂಗಳು ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ಲಾಂಟೇಶನ್. ಮತ್ತು ತುಂಬ ಚೊಕ್ಕದಾದ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈಗ ನೀವು ಪ್ರಾಪರ್ಟಿ ತೊಗೊಂಡ್ಮೇಲೆ ಚಿಕ್ಕ ಪುಟ್ಟ ಡೆವಲಪ್ಮೆಂಟ್ಸ್ಗಳು ಇದ್ದೇ ಇರುತ್ತೆ. ಈ ಪ್ರಾಪರ್ಟಿಗೆ ಇವಾಗ ಒಂದು ಚಿಕ್ಕ ಮನೆ ಅವಶ್ಯಕತೆ ಇದೆ. ಹಾಗೆ ಒಂದು ಬೋರಿನ ಅವಶ್ಯಕತೆ ಇದೆ. ನಿಮಗೆ ಸರಿಸುಮಾರು ಒಂದು 250 ರಿಂದ 300, 400 ಅಡಿಗೆಲ್ಲ ನಿಮಗೆ ಒಳ್ಳೆ ನೀರು ಸಿಗುವಂಥ ಏರಿಯಾ ಇದು. ಅಕ್ಕಪಕ್ಕ ಮನೆಗಳಿದೆ. ತುಂಬ ಸೇಫ್ಟಿಯಾಗಿ ಇರುವಂಥ ಜಾಗ ಅಂತ ಹೇಳ್ಬೋದು. ವರ್ಕ್ ಪ್ರಾಪರ್ಟಿ. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ ಫೈನಲ್ ರೇಟ್ 33 ಲಕ್ಷ ಹೇಳ್ತಿದ್ದಾರೆ. ಒಂದು ಚಿಕ್ಕ ನೆಗೋಷಿಯಬಲ್ ಆಗಬಹುದು, ಇಲ್ಲ ಆಗದೇನೂ ಇರ್ಬೋದು. ಒಂದು ಸಣ್ಣ ಪ್ರಾಪರ್ಟಿ 2.5 ಎಕರೆ ಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಎಕ್ಸ್ಟೆಂಡ್ ಬಂದು 2 ಎಕರೆ 27 ಗುಂಟೆ ಇದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಒಂದು ಚಿಕ್ಕದಾಗಿ ಒಂದು ತೋಟನ ನೋಡಿಕೊಂಡು ಸಣ್ಣ ಬಜೆಟಲ್ಲಿ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಸೇಫ್ಟಿಯಾಗಿರ್ತೀವಿ ಅಂತ ಅಂದವ್ರಿಗೆ ಇದು ಹೇಳ್ಮರ್ಸ್ತಂಥ ಜಾಗ. ಇದು ತುಂಬ ಪರ್ಫೆಕ್ಟ್ ಆಗಿದೆ. ಲೊಕೇಶನ್ ವೈಸ್ ತೊಗೊಂಡ್ರೆ ಬ್ಯೂಟಿಫುಲ್ ಲೊಕೇಶನ್. ಮಲೆನಾಡು ಪ್ರದೇಶ, ಒಳ್ಳೆ ಮಳೆ ಆಗುತ್ತೆ. ಮತ್ತು ಅಕ್ಕಪಕ್ಕ ಮನೆಗಳಿರೋದ್ರಿಂದ ನಿಮಗೆ ಕೆಲಸದವ್ರು ಕೆಲಸ ಮಾಡಿಕೊಡ್ತಾರೆ. ಅವರೇ ನಿಮಗೆ ನಿಮ್ಮ ತೋಟದ ಕೆಲಸಗಳೇನಾದ್ರು ಇತ್ತು ಅಂದರೆ ಬಂದು ಮಾಡಿಕೊಡ್ತಾರೆ. ಸಪೋರ್ಟಿವ್ ಆಗಿರ್ತಾರೆ. ಸ್ಟೇಟ್ ಹೈವೇಗೆ ನಿಮಗೆ ಈ ಪ್ರಾಪರ್ಟಿಯಿಂದ 1.5 ಕಿಲೋಮೀಟರ್ ಆಗುತ್ತೆ. ನಿಮಗೆ ಬೇಲೂರಿಂದ ಬಾಳುಪೇಟೆ ಮತ್ತು ವಿರಾಜಪೇಟೆ, ಸೋಮಾರಪೇಟೆ ಹೋಗೋ ರಸ್ತೆ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ. ಅಪ್ ಟು ನಿಮಗೆ ಪ್ರಾಪರ್ಟಿ ತನಕ ಸಿಮೆಂಟ್ ರೋಡ್ ಕನೆಕ್ಟಿವಿಟಿ ಇದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.